ಸುಮಾರು 2 ವಾರದ ಹಿಂದೆ ಒಂದು ಪೋಲ್ ಹಾಕಿದ್ದೆ. ನಾನು ಅಪ್ಲೋಡ್ ಮಾಡೋ ವಿಡಿಯೋ ಲೆಂತ್ ಎಷ್ಟಿರಬೇಕು ಅಂತ. 77% ಜನ 8ರಿಂದ 14 ನಿಮಿಷ ಇರಬೇಕು ಅಂತ ವೋಟ್ ಹಾಕಿದ್ದೀರಾ. ಸೊ ಇನ್ಮೇಲೆ ಯಾವುದೇ ವಿಡಿಯೋ ಹಾಕಿದ್ರೂ ಆ್ಯಾವ್ರೇಜಾಗಿ 10ರಿಂದ 12 ನಿಮಿಷ ಇರುತ್ತೆ. ಇವತ್ತು ಯುಗಾದಿ ಹಬ್ಬ ಸ್ನೇಹಿತರೆ, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿನ್ನಿ, ಒಳ್ಳೇದು ಮಾತಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್, ಹೆಲೋ, ನಮಸ್ಕಾರ ಸ್ನೇಹಿತರೆ. ನನ್ನ ಹತ್ರ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಈ i20 N-ಲೈನ್ದು ಡ್ರೈವ್ ರಿವ್ಯೂ ಮಾಡ್ತಾ ಇದ್ದೀನಿ. ವಾಕ್ ಅರೌಂಡ್ ಅಂತೂ ಮಾಡ್ತಾ ಇಲ್ಲ, ಬಿಕಾಸ್ ನಾರ್ಮಲ್ i20 ಮತ್ತು i20 N-ಲೈನ್ಗೂ ಅಂತ ಡಿಫ್ರೆನ್ಸ್ ಇಲ್ಲ. ಇಂಟೀರಿಯರ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಯಾರೆ, ಮತ್ತು ಈ ಥರದೊಂದು ರೆಡ್ ಇನ್ಸರ್ಟ್ಸ್ಗಳನ್ನ ಕೊಟ್ಟಿದ್ದಾರೆ. ಹೊರಗಡೆ ಕಲರ್ ಸ್ಕೀಮ್ ಚೇಂಜ್ ಆಗಿದೆ, ಮತ್ತು ಅಲಾಯ್ ವೀಲ್ ಡಿಸೈನ್ ಸಹ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಹ್ಯಾವಿಂಗ್ ಅ ಸ್ಪೋರ್ಟಿ ಎಕ್ಸಾಸ್ಟ್ ಆಸ್ ವೆಲ್. ಹೊರಗಡೆ ಸ್ಟಿಚಿಂಗ್ ಇರುವಂತಹ ಲೆದರ್ ಸೀಟ್ಸ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ನ್ಯೂ i20 ಸ್ಟೇರಿಂಗ್ ವೀಲ್ನ ಕೊಟ್ಟಿದ್ದಾರೆ. ಇಷ್ಟು ಬಿಟ್ಟು ಇನ್ಯಾವುದೇ ಥರದ ಮೇಜರ್ ಚೇಂಜ್ ಇಲ್ಲ ಸ್ನೇಹಿತರೆ i20 ಮತ್ತು i20 N-ಲೈನ್ಗೂ. ಒಂದು ವೇಳೆ ನಾರ್ಮಲ್ i20 ರಿವ್ಯೂ ನೋಡಿಲ್ಲ ಅಂತಂದರೆ ನೀವು ಐಕಾರ್ಡಲ್ಲಿ ಬರ್ತಾ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡ್ಬೋದು. ಮತ್ತು ಅದರದ್ದು ಡ್ರೈವ್ ರಿವ್ಯೂ ಸಹ ಮಾಡಿದ್ದೀನಿ, ಅದನ್ನು ಸಹ ಚೆಕ್ಔಟ್ ಮಾಡ್ಬೋದು ನೀವು. ನಾನಿವಾಗ i20 N-ಲೈನ್ ಡ್ರೈವ್ ಮಾಡ್ತಾ ಇದ್ದೀನಿ, ಬಿಕಾಸ್ N-ಲೈನ್ ಅಂತಂದರೆ ಇಟ್ಸ್ ಆಲ್ ಅಬೌಟ್ ದಿ ಪರ್ಫಾರ್ಮೆನ್ಸ್ ಸ್ನೇಹಿತರೆ. ನಾರ್ಮಲ್ i20 ವೇರಿಯಂಟ್ಸಲ್ಲಿ ನಿಮಗೆ ಟರ್ಬೋ ಇಂಜಿನ್ ಬರಲ್ಲ, i20 N-ಲೈನಲ್ಲಿ ಮಾತ್ರ ನಿಮಗೆ ಟರ್ಬೋ ಸಿಗೋದು. ಸೊ ಈ ಟರ್ಬೋ ಇಂಜಿನ್ ಎಷ್ಟು ಫಾಸ್ಟ್ ಆಗಿದೆ ಮತ್ತು ಎಷ್ಟು ಫನ್ ಫ್ಯಾಕ್ಟರ್ ಇದೆ, ಎಷ್ಟು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದು ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ನೀವು ಯಾವ್ದಾದ್ರು ಹುಂಡೈ ಕಾರ್ನ ನೋಡ್ತಾ ಇದ್ದೀರಾ ಅಂತ ಬ್ಯಾಂಗ್ಳೂರ್ ಲೊಕೇಶನಲ್ಲಿ ಮಾಗಡಿ ರೋಡಲ್ಲಿ ಇರುವಂತಹ ಬ್ಲೂ ಹುಂಡೈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸಾಕು ಕೊಯ್ದಿದ್ದು, ಬನ್ನಿ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಸ್ನೇಹಿತರೆ. ನಾನಿವತ್ತು ತೋರಿಸ್ತಾ ಇರೋದು N8 ವೇರಿಯಂಟ್. ಒಂದು ಟಾಪ್ ಎಂಡ್ 2 ವೇರಿಯಂಟ್ ಬರುತ್ತೆ, N6 ಮತ್ತು N8. ಆ್ಯಂಡ್ ವಿ ಹ್ಯಾವ್ ಅ ಮ್ಯಾನ್ಯುಯಲ್ ಸ್ನೇಹಿತರೆ. ಆ್ಯಂಡ್ N-ಲೈನ್ ಗೇರ್ ನಾಬ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇರುವಂಥದ್ದು. N-ಲೈನಲ್ಲಿ ಟರ್ಬೋ ಇಂಜಿನ್ಗೆ ಅದು ಮ್ಯಾನ್ಯುಯಲ್ ಅಂತಂದರೆ ಇನ್ನೇನು ಬೇಕು ಹೇಳಿ. ದಿಸ್ ಈಸ್ ಮೋರ್ ದೆನ್ ಎನಫ್ ಸ್ನೇಹಿತರೆ. ಸೊ ಲಾಂಚ್ ಮಾಡೋಣ ಗಾಡಿ ಹೆಂಗಿದೆ ಅಂತ ಅನ್ನೋದು. ಸೊ ಇವಾಗ ಫಸ್ಟ್ ಗೇರಿಗೆ ಹಾಕಿದ್ದೀನಿ ನಾನು. ಎಲ್ಲಿವರೆಗೂ ರೆಡ್ ಲೈನ್ ಆಗುತ್ತೆ ಅಂದರೆ 5000ವರೆಗೂ ಬರುತ್ತೆ. ಲೆಟ್ಸ್ ಡಮ್ ದಿ ಕ್ಲಚ್. ವೀಲ್ ಸ್ಪಿನ್ ಸಹ ಆಗತ್ತೆ ಸ್ನೇಹಿತರೆ. ಓ ಫಸ್ಟ್ ಗೇರ್ ಆಲ್ಮೋಸ್ಟ್ 50ವರೆಗೂ ಬಂತು. ಸೆಕೆಂಡ್ ಗೇರ್ 100 ಸ್ನೇಹಿತರೆ. ಎಸ್, ದಿಸ್ ಕಾರ್ ಡಸ್ ದಿ ಟರ್ನ್ ಇನ್ ಸೆಕೆಂಡ್ ಗೇರ್ ಇಟ್ ಸೆಲ್ಫ್. ಕಂಪೋಸರ್ ಮಾತ್ರ ಅಮೇಝಿಂಗ್ ಆಗಿದೆ ಸ್ನೇಹಿತರೆ. ರೆಗ್ಯುಲರ್ i20ಗಿನ್ನ ಸ್ಟೇರಿಂಗು ಮತ್ತು ಕಂಪೋಸರು ಕಾರ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಯು ಕ್ಯಾನ್ ಪಾಯಿಂಟ್ ಆ್ಯಂಡ್ ಶೂಟ್ ಅಂತೀವಲ್ಲ, ಸೊ ಅಷ್ಟು ಚೆನ್ನಾಗಿದೆ ಕಾರು. ತುಂಬ ಪ್ರಿಡಿಕ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಅಷ್ಟೇ ಸ್ಪೀಡಾಗಿ ಹೋದಷ್ಟು ನಿಮಗೆ ಬಾಡಿ ರೋಲ್ ಕೂಡ ಸಿಗತ್ತೆ. ರೆಗ್ಯುಲರ್ ಡ್ರೈವ್ ಇಂಪ್ರೆಷನ್ ಅಂತ ನಿಧಾನಕ್ಕೆ ಅದನ್ನು ಮಾಡಲಿಲ್ಲ, ಬಿಕಾಸ್ N-ಲೈನ್ ಈಸ್ ಆಲ್ ಅಬೌಟ್ ದಿ ಪರ್ಫಾರ್ಮೆನ್ಸ್ ಸ್ನೇಹಿತರೆ. ಅಷ್ಟು ನಿಧಾನಕ್ಕೆ ಓಡಿಸಿದ್ರೆ ಆರಾಮಾಗೆ ಗಾಡಿಗೇನೆ ಅವಮಾನ, ಬಿಕಾಸ್ ಅಷ್ಟು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇಂಜಿನ್ ಇದು. ಸೊ ಹಾಗಾಗಿನೇ ನಾನು ಡೈರೆಕ್ಟಾಗಿ ಲಾಂಚಿಂದನೇ ಸ್ಟಾರ್ಟ್ ಮಾಡಿದ್ದೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ದಿಸ್ ಇಸ್ ಅ ಫಾಸ್ಟ್ ಕಾರ್ ಸ್ನೇಹಿತರೆ. ಈ ಕಾರ್ಗೆ ಕಾಂಪಿಟೇಷನ್ ಇಲ್ಲ ಸ್ನೇಹಿತರೆ. ಮುಂಚೆ ಬಲೆನೋ RS ಇತ್ತು, ಬಟ್ ಇವಾಗ ಡಿಸ್ಕಂಟಿನ್ಯೂ ಆಗಿದೆ. ಪೋಲೋ ಇತ್ತು, ಪೋಲೋ ಕೂಡ ಡಿಸ್ಕಂಟಿನ್ಯೂ ಆಗಿದೆ ಇವಾಗ ವೋಕ್ಸ್ವ್ಯಾಗನ್ ಲೈನಪ್ಪಿಂದ. ಸೊ i20 N-ಲೈನ್ ಇವಾಗ ಸಿಂಗಲ್ ಸಿಮ್ ಥರ ಸೆಗ್ಮೆಂಟಲ್ಲಿ ಓಡಾಡ್ಕೊಂಡಿದೆ. ಇದು ಕಾಂಪಿಟೇಷನ್ ಆಗಿ ಯಾವ ಕಾರ್ ಬರುತ್ತೆ ಅಂತ ನೋಡಬೇಕು ರೈವಲ್ಸಿಂದ. ಅಬೇ ಸಾಲೆ. ಬಟ್ ದಿಸ್ ಈಸ್ ವೆರಿ ಫಾಸ್ಟ್ ಕಾರ್ ಸ್ನೇಹಿತರೆ, ಆ್ಯಂಡ್ ಇಟ್ಸ್ ವೆರಿ ಪ್ರಿಡಿಕ್ಟಬಲ್ ಆಸ್ ವೆಲ್. ಹ್ಯಾಂಡ್ಲಿಂಗ್ ಕೂಡ ತುಂಬ ಚೆನ್ನಾಗಿದೆ. ನಾನು ಹ್ಯಾಂಡ್ಲಿಂಗ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಪರ್ಫಾರ್ಮೆನ್ಸ್ ನೋಡಿ ಅಂತೂ ನಾನಂತೂ ಕಳೆದೋದೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬೇಕು ಅಂತಂದರೆ ಹ್ಯಾಚ್ ಬ್ಯಾಕಲ್ಲಿ ದೇರ್ ಈಸ್ ನೋ ಅದರ್ ವೇ ಸ್ನೇಹಿತರೆ. ಬೇರೆ ಇನ್ಯಾವ ಕಾರ್ನು ನೀವು ನೋಡಲ್ಲ ವಾಪಸ್. ಒಂದ್ಸಲ ಇದನ್ನು i20 N-ಲೈನ್ ಓಡಿಸಿದೆ, ಅದು ನಾನು ಹ್ಯಾಚ್ ಬ್ಯಾಕಲ್ಲಿ ಹೇಳ್ತಾ ಇರೋದು. ಎಸ್, ದಿಸ್ ಈಸ್ ಅ ವೆರಿ ಫಾಸ್ಟ್ ಕಾರ್ ಸ್ನೇಹಿತರೆ. ಈವನ್ ವೀಲ್ ಸ್ಪಿನ್ ಕೂಡ ಆಗುತ್ತೆ. ದಟ್ಸ್ ದ ಟಾರ್ಕ್ ಲೆವೆಲ್ ಸ್ನೇಹಿತರೆ. ಈ ಕಾರ್ನ ಪವರ್ ಅಪ್ ಮಾಡ್ತಾ ಇರೋದು 1 ಲೀಟರ್ 3 ಸಿಲಿಂಡರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಸ್ನೇಹಿತರೆ. ಈ ಇಂಜಿನು 120 bhp ಪವರ್ ಮತ್ತು 172 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನ್ನು. ಟಾರ್ಕ್ ಮಾತ್ರ ಕ್ರೇಜಿಯಾಗಿದೆ ಸ್ನೇಹಿತರೆ. ಯಪ್ಪ, ಹೆವಿ ಎಳಿಬೋದು ಮಾತ್ರ. ಕ್ಲಚ್ ಆ್ಯಕ್ಚುಲಿ ಟ್ರಾಫಿಕ್ ಬಿಟ್ರೇನೆ ಮೂಮೆಂಟಿಗೆ ಬರ್ತಾರೆ, ದಟ್ಸ್ ಅ ಗುಡ್ ಥಿಂಗ್. ಕ್ಲಚ್ ಕೂಡ ತುಂಬ ಲೈಟರ್ ಸೈಡ್ ಇದೆ, ಬಿಕಾಸ್ ನಾನು ಇದ್ರ ಬಗ್ಗೆ ಸ್ಟಾರ್ಟಿಂಗಲ್ಲಿ ಮಾತಾಡಲಿಲ್ಲ, ಹಾಗಾಗಿ ಇವಾಗ ಮಾತಾಡ್ತಾ ಇರೋದು. ಸ್ಟಾರ್ಟಿಂಗ್ ಇದ್ರ ಪರ್ಫಾರ್ಮೆನ್ಸ್ ನೋಡಬೇಕು ಅನ್ನೋ ಹುಚ್ಚಿತ್ತು ನನಗೆ, ಬಿಕಾಸ್ ಒಂದ್ಸಲ ಪರ್ಫಾರ್ಮೆನ್ಸ್ ಟೇಸ್ಟ್ ಮಾಡಿದವ್ರಿಗೆ, ಕಾರ್ ಎಂತೂಸಿಯಾಸ್ಟ್ಗಳಿಗೆ ಮತ್ತೆ ಮತ್ತೆ ಟೇಸ್ಟ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಅಯ್ಯೋ, ಇಂಡಿಕೇಟರ್ ಇಲ್ಲ ನೋಡಿ ಸ್ನೇಹಿತರೆ. ಹೆಂಗೆ ಬರ್ತಾರೆ ಜನ್ಮಕ್ಕೆ ಹೋಗೋ. ಗೇರ್ ಬಾಕ್ಸಲ್ಲೂ ಎಲ್ಲೂ ಒಂಥರ ನಾಚಿ ಫೀಲ್ ಇಲ್ಲ ಸ್ನೇಹಿತರೆ. ಶಿಫ್ಟಿಂಗ್ ಕೂಡ ತುಂಬ ಸ್ಮೂತಾಗಿ ಆಗುತ್ತೆ. ಬೆಣ್ಣೆ ಅಂತ ಹೇಳ್ತೀವಲ್ಲ ಆ ರೀತಿ ಇದೆ. ಬೇರೆ ಬೇರೆ ಕಾರ್ಸ್ಗಳಲ್ಲಿ ಏನೊಂದು ನಾಚಿ ಫೀಲ್ ಬರುತ್ತೆ, ಆ ಥರ ನಾಚಿ ಫೀಲೇ ಇಲ್ಲ. ಆ್ಯಕ್ಚುಲಿ ತುಂಬ ಸ್ಲಿಕ್ ಆಗಿದೆ, ಮತ್ತು ಎಫರ್ಟ್ ಕೂಡ ತೊಗೊಳ್ಳೋಲ್ಲ ಗೇರ್ ಶಿಫ್ಟಿಂಗಿಗೆಲ್ಲ. ನಿಮಗೆ DCT ತೊಗೊಂಡ್ರೆ ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ, ಬಟ್ ಇದು ಮ್ಯಾನ್ಯುವಲ್ ಆಗಿರೋದ್ರಿಂದ ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಏನು ಬರಲ್ಲ. ಆ್ಯಂಡ್ ಇದರಲ್ಲಿ ಡ್ರೈವ್ ಮೋಡ್ ಸಹ ಬರಲ್ಲ ಸ್ನೇಹಿತರೆ.
ಟರ್ಬೋ ಇಂಜಿನ್ ಆಗಿರೋದ್ರಿಂದ ಆಲ್ಮೋಸ್ಟ್ 2000 ಇಂದ ಬಿಲೋ ಹೋದಾಗ ಸ್ವಲ್ಪ ಟರ್ಬೋ ಲ್ಯಾಗ್ ನಿಮಗೆ ಫೀಲ್ ಆಗುತ್ತೆ. ಬಟ್ ಪೋಸ್ಟ್ ದಟ್ ದಿಸ್ ಇಸ್ ಅ ವೆರಿ ಗುಡ್ ಕಾರ್ ಆಕ್ಚುಲಿ. ತುಂಬಾ ಈಸಿಯಾಗಿ ಥ್ರಾಟಲ್ ಮೇಲೆ ರೆಸ್ಪಾನ್ಸ್ ಇಟ್ಕೋತೀರಾ. ಕಾರ್ ತುಂಬಾ ರಿಲ್ಯಾಕ್ಸ್ಡ್ ಅಂತ ಅನ್ಸುತ್ತೆ. ಎಲ್ಲೂ ಒಂಥರ ಸ್ಟ್ರೆಸ್ ಅಂತರದ್ದೇನು ಅನ್ಸಲ್ಲ. ಬಿಕಾಸ್ ಇದು 1 ಲೀಟರ್ ಇಂಜಿನ್. 1 ಲೀಟರ್ ಇಂಜಿನ್ ಅಂದ ತಕ್ಷಣ ಯಾರಿಗಾದ್ರೂ ಇಂಜಿನ್ ತುಂಬಾ ಸ್ಟ್ರೆಸ್ಡ್ ಆಗಿರುತ್ತೆ ಗುರು, ಯಾವಾಗ ನೋಡಿದ್ರು ಅಂತ ಅನ್ಸುತ್ತೆ ನಿಮಗೆ. ಬಟ್ ದಟ್ಸ್ ನಾಟ್ ದ ಕೇಸ್ ವಿತ್ i20 N-Line ಸ್ನೇಹಿತರೆ. ಆಲ್ಮೋಸ್ಟ್ 2500 ಅಲ್ಲಿ ಇಟ್ಕೊಂಡ್ರೆ 4 ಸಿಲಿಂಡರ್ ಇಂಜಿನ್ಗೂ ಇದಕ್ಕೂ ಡಿಫ್ರೆನ್ಸೇ ಇಲ್ಲ. ಅಷ್ಟು ಸ್ಮೂತ್ ಇದೆ ಇಂಜಿನ್ ಆಕ್ಚುಲಿ. 3 ಸಿಲಿಂಡರ್ 1 ಲೀಟರ್ ಇಂಜಿನ್. ಸೊ ಐ ಆಮ್ ವೆರಿ ಇಂಪ್ರೆಸ್ಡ್ ವಿತ್ ದ ಇಂಜಿನ್ ಆಕ್ಚುಲಿ. ಇದ್ರ ಸ್ಮೂತ್ನೆಸ್ ಆಗಿರ್ಬೋದು ಅಥವಾ ರಿಟ್ರಾಕ್ಟಬಿಲಿಟಿ ಆಗಿರ್ಬೋದು. ಸೊ ಇಟ್ಸ್ ವೆರಿ ಗುಡ್ ಆಕ್ಚುಲಿ. RPM ಅಂತ ತಗೊಂಡ್ರೆ ತುಂಬಾ ಈಸಿಯಾಗಿ ಶಿಫ್ಟ್ ಮಾಡ್ಕೊಂಡು ಹೋಗ್ತೀರಾ ಅಂತಂದ್ರೆ ಎಸ್, ಪ್ರೋಗ್ರೆಸ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಬಟ್ ನೀವು ಟರ್ಬೋಲಾಗ್ ಏನಿದೆ ಇಂಜಿನ್, ಅದರಿಂದ ಎಬೋವ್ ಇದ್ರೆ ಅವಾಗ ಬೇಕಾವಾಗ ಓವರ್ಟೇಕ್ಗಳು ಮಾಡ್ಬೋದು ಮತ್ತೆ ಪ್ರೋಗ್ರೆಸ್ ಸಹ ಸಿಗ್ತಾ ಇರುತ್ತೆ ನಿಮಗೆ ಕಾರಲ್ಲಿ. ಬಟ್ ಅದನ್ನ ಬಿಲೋ ಇದೀರಾ ಅಂತಂದ್ರೆ ಅಷ್ಟಾಗಿ ಪ್ರೋಗ್ರೆಸ್ ಇರಲ್ಲ. ಬಟ್ ಈ ಟರ್ಬೋ ಇಂಜಿನ್ ಒಂಥರ ಡ್ಯುಯಲ್ ಕ್ಯಾರೆಕ್ಟರ್ ಇದೆ ಸ್ನೇಹಿತರೆ ಇದಕ್ಕೆ. ಬಿಕಾಸ್ ಟರ್ಬೋಲಾಗ್ ಬಿಲೋ ಇದ್ದಾಗ ನಿಮಗೆ ಪರ್ಫಾರ್ಮೆನ್ಸ್ ಸಿಗಲ್ಲ. ಸೊ ದಟ್ ಅಲ್ಲಿ ನೀವು ಮೈಲೇಜ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಸೆನ್ಸಿಬಲ್ ಆಗಿ ನೀವು ಡ್ರೈವ್ ಮಾಡಿದ್ರೆ. ಬಟ್ ನಿಮಗೆ ಪರ್ಫಾರ್ಮೆನ್ಸ್ ಬೇಕಾ, ಟರ್ಬೋಲಾಗಿಂದ ಮೇಲೆ ಇಟ್ಕೊಳ್ಳಿ, ಸರಿಯಾಗಿ ಎಳೆದು ಬಿಸಾಕತ್ತೆ, ಹಂಗೆ ಪೆಟ್ರೋಲು ಕುಡಿಯತ್ತೆ, ಅವಾಗ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಎಸ್, ದಿಸ್ ಕಾರ್ ಹ್ಯಾವ್ ಅ ಡ್ಯುಯಲ್ ಕ್ಯಾರೆಕ್ಟರ್ ಸ್ನೇಹಿತರೆ. ಟರ್ಬೋ ಇಂಜಿನ್ ಬ್ಯೂಟಿನೇ ಅದು ಆ್ಯಕ್ಚುಲಿ. 6 ಸ್ಪೀಡ್ ಮ್ಯಾನ್ಯುವಲ್ ಬರುತ್ತೆ ಇದರಲ್ಲಿ. ಸೊ ಮ್ಯಾನ್ಯುವಲ್ ಆಗಿರೋದ್ರಿಂದ ಈ ಕಾರಲ್ಲಿ ತುಂಬ ಲೈವ್ಲಿ RPM ಯಾವುದು ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇಟ್ಸ್ ಅ ಮಿಡ್ ರೇಂಜ್ ಸ್ನೇಹಿತರೆ. ಬಟ್ ಮಿಡ್ ರೇಂಜ್ ಅಂತ ಹೇಳೋಕ್ಕಿಂತ ಒಂಥರ ಲೋ ಮಿಡ್ ರೇಂಜ್ ಅಂತ ಹೇಳ್ಬೋದು ಸ್ನೇಹಿತರೆ. ಬಿಕಾಸ್ ಮಿಡ್ ರೇಂಜ್ ಅಂತಂದು ಆಲ್ಮೋಸ್ಟ್ ಪೋಸ್ಟ್ 3000 3500 ಮೇಲೆ ಮಿಡ್ ರೇಂಜ್ ಅಂತ ಹೇಳ್ತೀವಿ ನಾವು. ಬಟ್ ಇದರಲ್ಲಿ ಆ ಥರ ಇಲ್ಲ. ಆಲ್ಮೋಸ್ಟ್ ಲೋ ಮಿಡ್ RPM ಇಂದಾನೆ ತುಂಬ ಲೈವ್ಲಿ ಅಂತ ಅನ್ಸುತ್ತೆ ಕಾರು. ಲೋ ಎಂಡಲ್ಲಿ ನಿಮಗೆ ಸ್ವಲ್ಪ ಲ್ಯಾಗ್ ಕಾಣುತ್ತೆ. ಆ್ಯಂಡ್ ಹೈಯರ್ RPMs ಅಲ್ಲಿ ನಿಮಗೆ ಕಾರ್ ಪ್ರೋಗ್ರೆಸ್ ಕೂಡ ಇದೆ, ಪ್ಲಸ್ ಸೌಂಡ್ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಬಿಕಾಸ್ ಇದರಲ್ಲಿ ಸ್ಪೋರ್ಟಿ ಎಕ್ಸಾಸ್ಟ್ ಇರೋದು ಸ್ನೇಹಿತರೆ. ಮೋರ್ ದೆನ್ 4000 ಮೇಲೆ ಇಟ್ಕೊಂಡ್ರೆ ಒಂದು ಟರ್ಬೋ ವಿಸಲ್ ತುಂಬಾ ಚೆನ್ನಾಗಿ ಕೇಳಿಸುತ್ತೆ ನಿಮಗೆ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಎಕ್ಸಿಲೇಟರ್ ಕೊಟ್ಟು ಬಿಟ್ರೆ 4000 ಮೇಲೆ ಸುಯ್ ಅಂತ ಸೌಂಡ್ ಬರುತ್ತೆ. ದಟ್ಸ್ ದ ಬೆಸ್ಟ್ ಸಾಂಗ್ ಇನ್ ದಿಸ್ ಕಾರ್ ಸ್ನೇಹಿತರೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಟರ್ಬೋ ವಿಸಲ್. ಮಿಡ್ ರೇಂಜ್ ಇಸ್ ಕ್ವೈಟ್ ಸ್ಟ್ರಾಂಗ್. ಟಾಪ್ ಎಂಡ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಲೋ ಎಂಡು ಅಷ್ಟಾಗಿ ಇಲ್ಲ. ಆದ್ರೆ ಎಬೋವ್ ಇಟ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಇವಾಗ ಕಾರ್ನ ಸ್ಟಾಪ್ ಮಾಡಿದ್ದೀನಿ ಬಿಕಾಸ್ ಕಾರ್ನ ಲಾಂಚ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಸೊ ಮ್ಯಾನ್ಯುವಲ್ ಆಗಿರೋದನ್ನ ಲೆಟ್ಸ್ ಲಾಂಚ್ ದಿ ಕಾರ್ ಸ್ನೇಹಿತರೆ. ನೋಡ್ಬೋದು 5200. ಲೆಟ್ಸ್ ಟಂಪ್ ದಿ ಕ್ಲಚ್. ವೀಲ್ ಸ್ಪಿನ್ ಸಹ ಆಗತ್ತೆ ಸ್ನೇಹಿತರೆ. ಕ್ಲಚ್ Emotional damage. ಕ್ರೇಜಿ. 56 ಫಸ್ಟ್ ಗೇರ್, ಆಲ್ಮೋಸ್ಟ್ 6200 RPM ಗಿದೆ. ಮೈ ಗಾಡ್. ಬಾಡಿ ಕಂಟ್ರೋಲ್ ಕೂಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಈ ಕಾರಲ್ಲಿ. 120 ಮೇಲೆ ಕಂಟಿನ್ಯೂಸ್ ಬೀಪ್ ಹೊಡಿಯುತ್ತೆ. ಬಟ್ ಲುಕ್ ಎಟ್ ದಿಸ್ ಕಂಪೋಸರ್ ಸ್ನೇಹಿತರೆ. ಈವನ್ ಟೈರ್ಸ್ ಕೂಡ ಸ್ವಲ್ಪ ಸ್ಕ್ರೀಚ್ ಆಗ್ತಾ ಇದೆ ಆಕ್ಚುಲಿ. ಮೈ ಗುಡ್ನೆಸ್, ಹೆವಿ ಅಂತಂದ್ರೆ ಹೆವಿ ಇಷ್ಟ ಆಗ್ತಿದೆ ಪರ್ಫಾರ್ಮೆನ್ಸ್. ತಿರ್ಗಾ ಪುಲ್ ಮಾಡಬೇಕು ಅನ್ಸತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಪರ್ಫಾರ್ಮೆನ್ಸ್ ಮಾತ್ರ. ಥ್ರಾಟಲ್ ಆಕ್ಚುಲಿ ತುಂಬಾ ಸೆನ್ಸಿಟಿವ್ ಆಗಿದೆ ಮತ್ತೆ ತುಂಬಾ ಚೆನ್ನಾಗಿ ಕ್ಯಾಲಿಬ್ರೇಟ್ ಮಾಡಿದ್ದಾರೆ ಆಕ್ಸಿಲರೇಟರ್ ಪೆಡಲ್ನ. ಬಿಕಾಸ್ ನೀವು ಎಷ್ಟು ಪ್ರೆಸ್ ಮಾಡ್ತಾ ಇದ್ದೀರಾ ಅದ್ರ ಪ್ರಕಾರನೇ ಪ್ರೋಗ್ರೆಸ್ ಇರುತ್ತೆ ಕಾರು. ಎಕ್ಸಾಕ್ಟ್ ಆಗಿ ಕಮ್ಯುನಿಕೇಶನ್ ಇದ್ದೇ ಇರುತ್ತೆ ನಿಮಗೆ ಪೆಡಲ್ಗೂ ಮತ್ತೆ ನಿಮ್ಗೂ. ನೀವು ಎಷ್ಟು ತುಳಿತಾ ಇದ್ದೀರಾ, ಕಾರ್ ಎಷ್ಟು ಪ್ರೋಗ್ರೆಸ್ ಇದೆ. ಸೊ ದಟ್ಸ್ ವೆರಿ ಗುಡ್ ಥಿಂಗ್ ಆಕ್ಚುಲಿ. ಎಷ್ಟೋ ಕಾರ್ಗಳಲ್ಲಿ ನಿಮಗೆ ಆ ಒಂದು ಫೀಲ್ ಇರಲ್ಲ ಪೆಡಲಲ್ಲಿ. ಬಟ್ i20 N-Line ಅಲ್ಲಿ ತುಂಬಾ ಚೆನ್ನಾಗಿ ಫೀಲ್ ಇದೆ ಮತ್ತೆ ತುಳಿಬೇಕಾದ್ರೂ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಬಿಕಾಸ್ ಅಲ್ಯೂಮಿನಿಯಂ ಪೆಡಲ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಎಸ್, ಥ್ರಾಟಲ್ ಸೆನ್ಸಿಟಿವಿಟಿ ಈಸ್ ವೆರಿ ಬ್ಯೂಟಿಫುಲ್ ಇನ್ ದಿಸ್ ಕಾರ್ ಸ್ನೇಹಿತರೆ. ಅಂಡ್ ಇಟ್ಸ್ ವೆರಿ ಕಮ್ಯುನಿಕೇಟಿವ್ ಆಸ್ ವೆಲ್. ಕಾರಲ್ಲಿ ಆಲ್ಮೋಸ್ಟ್ ನನಗೆ ನೆಗೆಟಿವ್ ಅಂತ ಏನು ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ಏನಾನು ಹುಡ್ಕಾನ ಅಂತ ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಏನೂ ಸಿಗ್ತಾ ಇಲ್ಲ ನನಗೆ ಸದ್ಯಕ್ಕೆ. ನಿಮ್ಗೇನಾದ್ರು ಸಿಕ್ತು ಅಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ಇಂಥ ಕಾರಲ್ಲಿ ನೆಗೆಟಿವ್ ಹುಡುಕಿದ್ರೆ ಕಾರ್ಗೆ ಅವಮಾನ ಸ್ನೇಹಿತರೆ. ನೀವೇನಂತೀರಾ ಹೇಳಿ? ದಿಸ್ ಅ ವೆರಿ ಬ್ಯೂಟಿಫುಲ್ ಕಾರ್ ಸ್ನೇಹಿತರೆ ನನ್ನ ಪ್ರಕಾರ. ಲೆಟ್ಸ್ ಟಾಕ್ ಅಬೌಟ್ ದ ಸ್ಟೇರಿಂಗ್ ವೀಲ್ ಸ್ನೇಹಿತರೆ. ನೋಡೋಣ. ಸ್ಟೇರಿಂಗ್ ವೀಲು ಪವರ್ ಸ್ಟೇರಿಂಗ್ ವೀಲು. ರಿಟರ್ನಬಿಲಿಟಿ ಎಸ್ ನೋಡ್ಬೋದು. ಆ್ಯಕ್ಚುಲಿ ರಿಟರ್ನಬಿಲಿಟಿ ಇದೆ ಆ್ಯಂಡ್ ಇಟ್ಸ್ ಕ್ವೈಟ್ ಫಾಸ್ಟ್ ಆಸ್ ವೆಲ್. ಆ್ಯಂಡ್ ಸ್ಟೇರಿಂಗಿಗೆ ಸ್ವಲ್ಪ ಫೀಲ್ ಅಂಡ್ ಫೀಡ್ಬ್ಯಾಕ್ ಕೂಡ ಇದೆ ಸ್ನೇಹಿತರೆ. ನಾರ್ಮಲ್ i20 ಸ್ಟೇರಿಂಗ್ ವೀಲ್ ಅಲ್ಲ ಇದು. ಇಟ್ ಡೂ ಹ್ಯಾವ್ ಅ ಕ್ಯಾರೆಕ್ಟರ್ ಆ್ಯಂಡ್ ಇಟ್ ಡೂ ಹ್ಯಾವ್ ಅ ಫೀಲ್ ಅಂಡ್ ಫೀಡ್ಬ್ಯಾಕ್ ಆಸ್ ವೆಲ್. ಬಿಕಾಸ್ ಸ್ಟೇರಿಂಗ್ ಕಾಲಮಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸ್ವಲ್ಪ ಟೈಟನ್ ಅಪ್ ಮಾಡಿದ್ದಾರೆ. ಬಿಕಾಸ್ ನನಗೆ ಫೀಲ್ ಆಗುತ್ತೆ ನೋಡಿ, ಹಿಂಗೆ ಆಡಿಸ್ಬೇಕಾರೆ ಏನೊಂದು ಲೈಟ್ನೆಸ್ ಇತ್ತು ನನಗೆ ನಾರ್ಮಲ್ i20 ಡ್ರೈವ್ ಮಾಡಿದಾಗ ಫೀಲ್ ಆಗಿದ್ದು. ಆ ಒಂದು ಲೈಟ್ನೆಸ್ ಫೀಲ್ ಇದರಲ್ಲಿ ಇಲ್ಲ ಸ್ನೇಹಿತರೆ. ಸೊ ಎಸ್, ಸ್ಟೇರಿಂಗ್ ಈಸ್ ಕ್ವೈಟ್ ಕಮ್ಯುನಿಕೇಟಿವ್ ಆಸ್ ವೆಲ್ ಆ್ಯಂಡ್ ಇಟ್ ಡೂ ಹ್ಯಾಂಡಲ್ಸ್ ವೆರಿ ವೆಲ್ ಸ್ನೇಹಿತರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಂಪೋಸರ್ ಅಂತ ಅನ್ನೋದು. ಇವಾಗ ನೋಡಿ ಹೆಂಗೆ ತಗೋತಾ ಇದೆ ಕಂಪೋಸರ್ ಅಂತ ಅನ್ನೋದು. 6th ಗೇರಿಗೆ ಹಾಕಿದ್ರೆ ಆಲ್ಮೋಸ್ಟ್ 100 2400 2000
300ಗೆ ತಗೋತಾ ಇದೆ ಸ್ನೇಹಿತರೆ. ಸೊ ಎಸ್, ಲೆಟ್ಸ್ ಚೆಕ್ ದಿ ಬ್ರೇಕ್ ಸ್ನೇಹಿತರೆ. ಇವಾಗ 100 ಓಕೆ, ನೋಡ್ಬೋದು ಸ್ನೇಹಿತರೆ, ಬ್ರೇಕಿಂಗ್ ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಗುಡ್. ಆ್ಯಂಡ್ ಸಸ್ಪೆನ್ಷನ್ ವೈಸ್ ಸ್ವಲ್ಪ ಸ್ಟಿಫ್ ಇದೆ ಅಂತ ಅನಿಸ್ತಾ ಇದೆ ಸ್ನೇಹಿತರೆ. ತುಂಬ ಅಲ್ಲ, ಹೌದೋನಷ್ಟು ಲೈಕ್ ಒಂದು 10% ಅಷ್ಟು ಸ್ಟಿಫ್ ಆ್ಯಂಡ್ ಅಪ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ಸಸ್ಪೆನ್ಷನು. ಬಿಕಾಸ್ ಸ್ವಲ್ಪ ನನಗೆ ಪ್ಯಾಚ್ಗಳೆಲ್ಲ ಫೀಲ್ ಆಗ್ತಾ ಇದೆ. ಬಟ್ ಇಟ್ಸ್ ಅ ಗುಡ್ ಸ್ನೇಹಿತರೆ, ಬಿಕಾಸ್ ಅನ್ಕಂಫರ್ಟಬಲ್ ಲೆವೆಲ್ಗಂತೂ ಇಲ್ಲ ಸಸ್ಪೆನ್ಷನ್ನು. ಅನದರ್ ಗುಡ್ ಥಿಂಗ್ ಆ್ಯಕ್ಚುಲಿ. ಸ್ಟಿಫ್ ಆ್ಯಂಡ್ ಅಪ್ ಮಾಡಿದ್ದಾರೆ, ಅನ್ಕಂಫರ್ಟಬಲ್ ಇಲ್ಲ. ಬಟ್ ಸ್ಟಿಫ್ ಆ್ಯಂಡ್ ಅಪ್ ಮಾಡಿರೋದು ಸ್ಟೆಬಿಲಿಟಿಗೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಕ್ಚುಲಿ ಅದು. ಸೊ ದಟ್ ಹ್ಯಾಂಡ್ಲಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಾರು. ಆ್ಯಂಡ್ ಇಟ್ಸ್ ವೆರಿ ಪ್ರೊನೌನ್ಸ್ಡ್ ಆಸ್ ವೆಲ್. ಹ್ಯಾಂಡ್ಲಿಂಗ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದಕ್ಕೆ. ಸ್ಟೇರಿಂಗ್ ಸ್ವಲ್ಪ ಸ್ಟಿಫ್ ಮಾಡಿದ್ದಾರೆ, ಸಸ್ಪೆನ್ಷನ್ ಕೂಡ ಸ್ಟಿಫ್ ಮಾಡಿದ್ದಾರೆ. ಚಾರ್ಸಿಸ್ ಬ್ಯಾಲೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಕಾರಲ್ಲಿ. ಸೊ i20 N-Line ಇಸ್ ಅ ವೆರಿ ಗುಡ್ ಕಾರ್ ಸ್ನೇಹಿತರೆ. ABS ಸ್ವಲ್ಪ ಹೆವಿ ಸೆನ್ಸಿಟಿವ್ ಇರೋಂಗಿದೆ, ಬಿಕಾಸ್ ಜಟಾರ್ ಎಲ್ಲ ಹೊಡಿತಾರೆ ತುಂಬ ಹಾರ್ಡ್ ಬ್ರೇಕಿಂಗ್ ಅಲ್ಲಿ. ಬಟ್ ಆಲ್ ವೀಲ್ ಡಿಸ್ಕ್ ಬ್ರೇಕ್ ಇರೋದ್ರಿಂದ ಬ್ರೇಕಿಂಗ್ ತುಂಬಾ ಚೆನ್ನಾಗಿದೆ. ಈ ಕಾರ್ದು ಹಾರ್ನ್ ಹೆಂಗಿದೆ ಅಂತ ಚೆಕ್ ಮಾಡೋಣ. ನೋಡಿ ಈ ತರ ಇದೆ ಆಕ್ಚುಲಿ. ಇಟ್ಸ್ ಅ ಜರ್ಮನ್ ಟೈಪ್ ಹಾರ್ನ್ ಸ್ನೇಹಿತರೆ. ಸಖತ್ ಇಷ್ಟ ನನಗೆ ಈ ತರದ ಹಾರ್ನ್ ಮಾತ್ರ. ಬೇರೆ ಹಾರ್ನ್ಗಳೆಲ್ಲ ತುಂಬಾ ವೀಕ್ ಅಂತ ಅನ್ಸುತ್ತೆ ನನಗೆ. ಬಟ್ ದಿಸ್ ಇಸ್ ಅ ವೆರಿ ಗುಡ್ ಹಾರ್ನ್ ಆಕ್ಚುಲಿ. i20 N-Line ಕಾಂಪಿಟೇಷನ್ ಇಲ್ಲ. ಸೊ ಯಾಕೆ ಕನ್ಸಿಡರ್ ಮಾಡಬೇಕು ಅಂತಂದ್ರೆ, ಇಟ್ಸ್ ಸಿಂಪಲ್ ಸ್ನೇಹಿತರೆ. ಪರ್ಫಾರ್ಮೆನ್ಸ್ ಬೇಕು, ಒಳ್ಳೆ ಹ್ಯಾಂಡ್ಲಿಂಗ್ ಬೇಕು ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಅಲ್ಲಿ ಅಂತಂದ್ರೆ. ಸೊ ಎಸ್, ದಿಸ್ ಈಸ್ ಒನ್ ಯು ನೀಡ್ ಟು ಕನ್ಸಿಡರ್. ದೇರ್ ಇಸ್ ನೋ ರೈವಲ್ ಫಾರ್ ದಿಸ್ i20 N-Line ಸ್ನೇಹಿತರೆ. i20 N-Line ಅಲ್ಲಿ ನನ್ನ ಕೇಳಿದ್ರೆ ಮ್ಯಾನ್ಯುಯಲ್ ಕನ್ಸಿಡರ್ ಮಾಡಿ. ಬಿಕಾಸ್ ಆಟೋಮೆಟಿಕ್ DCT N8ಗೂ ಮತ್ತೆ N8 ಮ್ಯಾನ್ಯುಯಲ್ಗೂ 1.38 lakhs ಬ್ಯಾಂಗ್ಳೂರ್ ಆನ್ ರೋಡ್ ಪ್ರೈಸ್ ಡಿಫ್ರೆನ್ಸ್ ಇರುವಂತದ್ದು. ಶೋರೂಮ್ ಟು ಶೋರೂಮ್, ಸಿಟಿ ಟು ಸಿಟಿ ನಿಮಗೆ ವೇರಿ ಆಗ್ತಾ ಹೋಗುತ್ತೆ. ನಾನು ಮಾತಾಡ್ತಾ ಇರೋದು ಬೆಂಗಳೂರದು. ಆ ಪ್ರೈಸ್ ಡಿಫ್ರೆನ್ಸ್ಗೆ ಏನೋ ಒಂದಿಷ್ಟು ಚೆನ್ನಾಗಿ ಅಪ್ಡೇಟ್ ಮಾಡ್ಕೋಬಹುದು. ಲೈಕ್ ಸ್ಟೇಜ್ 2 ಟ್ಯೂನ್ ಮಾಡಿಸ್ಕೋಬಹುದು, ಫ್ರೀ ಫ್ಲೋ ಎಕ್ಸಾಸ್ಟ್ ಹಾಕ್ಸ್ಕೋಬಹುದು ನೀವು, ಮತ್ತೆ ಇನ್ನೊಂದು ಸ್ವಲ್ಪ ಬಿಗ್ಗರ್ ಅಲಾಯ್ ವೀಲ್ ಹಾಕ್ಸ್ಕೋಬಹುದು, ಮತ್ತೆ ರೀಸ್ಯೂನ ಡಿರಿಸ್ಟ್ರಿಕ್ಟ್ ಮಾಡ್ಬೋದು, ಆ್ಯಂಡ್ ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಹಾಕ್ಸ್ಬೋದು. ಸೊ ಎಸ್, 1.38 lakhs ಅಲ್ಲಿ ಕ್ಯಾನ್ ಡೂ ವೆರಿ ಗುಡ್ ಮಾಡಿಫಿಕೇಶನ್ಸ್ ಸ್ನೇಹಿತರೆ. ಸೊ ಅಷ್ಟೆಲ್ಲ ಮಾಡಿಫಿಕೇಶನ್ಸ್ ಮಾಡಿದ್ರು ಕಾರ್ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಇವಾಗಲೇ ಫಾಸ್ಟು, ಇನ್ನು ಅವಾಗ್ಲೂ ಅಂತೂ ಕೇಳಬೇಕಾ? ಅಷ್ಟೊಂದು ಮಾಡಿಫಿಕೇಶನ್ಸ್ ಮಾಡಿಬಿಟ್ರೆ ಇಟ್ಸ್ ಓವರ್ ಕಿಲ್ ಅಂತ ಅನ್ಬೋದು. ನನ್ನ ಪ್ರಕಾರ 1.38 lakhsನ ಸೇವ್ ಮಾಡಿ ಮ್ಯಾನ್ಯುಯಲೇ ತೊಗೊಳ್ಳಿ. ಬಟ್ ನಿಮಗೆ ಆಟೋಮೆಟಿಕ್ ಬೇಕು, DCT ಬೇಕು ಅಂತಂದರೆ ಎಸ್ ವಿ ಕ್ಯಾನ್ ಕನ್ಸಿಡರ್. ಬಟ್ ಒಂದು ಆಟೋಮೆಟಿಕ್ ಕನ್ವೀನಿಯನ್ಸ್ ಏನಿದೆ ಅದು ಬೇಕು ಅಂದರೆ ಮಾತ್ರ ನೀವು ಹೋಗಿ. ಇಲ್ಲ ಅಂತಂದರೆ ಮ್ಯಾನ್ಯುಯಲ್ಗೆ ಸ್ಟಿಕ್ ಆಗಿ ಸ್ನೇಹಿತರೆ. ಬಿಕಾಸ್ ನೋ ವೇರ್ ಮ್ಯಾನ್ಯುಯಲ್ ಕಮ್ಸ್ ಕ್ಲೋಸ್ ಟು DCT ಸ್ನೇಹಿತರೆ. ಫನ್ ಫ್ಯಾಕ್ಟರು, ಮ್ಯಾನ್ಯುಯಲಲ್ಲಿ ಇಟ್ಸ್ ವೆರಿ ಪ್ರೊನೌನ್ಸ್ ಸ್ನೇಹಿತರೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾರ್. ಸೊ ಸಾಕಷ್ಟು ಮಾತಾಡ್ಬಿಟ್ಟಿದ್ದೀನಿ ನಾನು i20 ಬಗ್ಗೆ. ಎಷ್ಟು ಡೀಟೇಲ್ ಆಗುತ್ತೋ ಅಷ್ಟು ಡೀಟೇಲ್ ಆಗಿ ಮಾಡಿದ್ದೀನಿ ರಿವ್ಯೂ ನಾನು. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕು, ಶೇರು ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್, ಸರ್ವೇ ಜನ ಸುಖಿನೋ ಬಂತು. ಪೀಸ್.